ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಕ್ಲಿಪ್ಪಿಂಗ್ ವೀಕ್ಷಿಸುವುದಕ್ಕೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಾನು ಡಾಕ್ಟರ್ ಎನ್ ಜಿ ಪ್ರಕಾಶ್, ನಿಮ್ಮ ಇತಿಹಾಸ ವಿಭಾಗದ ಉಪನ್ಯಾಸಕನಾಗಿದ್ದೇನೆ. ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಈಗ ಈ ಹೊಸ ಮಾದರಿಯ ಆನ್ಲೈನ್ ಮೂಲಕ ಬೋಧನೆಗೆ ನಿಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಪ್ರೀತಿ ವಿದ್ಯಾರ್ಥಿಗಳೇ, ಇವತ್ತು ಈ ವಿಡಿಯೋ ಕ್ಲಿಪ್ಪಿಂಗ್ನಲ್ಲಿ ನಾನು ನಿಮ್ಮೊಂದಿಗೆ ಭಾರತದಲ್ಲಿ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣಗಳು ಏನು, ಭಾರತೀಯರಲ್ಲಿ ರಾಷ್ಟ್ರೀಯತೆ ಮೊಳೆಯುವುದಕ್ಕೆ ಪ್ರೇರಕವಾದ ಅಂಶಗಳು ಯಾವುವು ಎನ್ನುವ ವಿಚಾರವನ್ನು ಕುರಿತು ಸಂಕ್ಷಿಪ್ತವಾಗಿ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡೋದಕ್ಕೆ ಬಯಸಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 19ನೇ ಶತಮಾನವನ್ನು ಭಾರತ ಇತಿಹಾಸದಲ್ಲಿ ರಾಷ್ಟ್ರೀಯತೆಯ ಶತಮಾನ ಅಂತ ಕರೀತಾರೆ. ಯಾಕೆಂದರೆ ಈ ಶತಮಾನದಲ್ಲಿ ಜರುಗಿದಂಥ ಘಟನೆಗಳು ಭಾರತೀಯರನ್ನು ಎಚ್ಚರಿಸಿ, ಆ ಭಾರತೀಯರಲ್ಲಿ ದೇಶಪ್ರೇಮವನ್ನು ಮೂಡಿಸಿ, ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತಿ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಮೂಲಕ ಸಾಮೂಹಿಕವಾಗಿ ಜನರೆಲ್ಲರೂ ಕೂಡ ಹೋರಾಟವನ್ನು ನಡೆಸುವಂತಹ ಒಂದು ಬಲವಾದ ಹೋರಾಟ ಆರಂಭವಾಗೋದಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟದ್ದು ಈ 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ಉಂಟಾದಂಥ ರಾಷ್ಟ್ರೀಯತೆ ಎನ್ನುವ ಅಂಶ. ಭಾರತೀಯರಲ್ಲಿ ಈ ರಾಷ್ಟ್ರೀಯತೆಯು ಜಾಗೃತಿಯಾಗಿದ್ದರ ಫಲಿತಾಂಶವಾಗಿ ಭಾರತ ದೇಶದಲ್ಲಿ 1885ನೇ ಇಸ್ವಿಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವ ಸಂಸ್ಥೆ ಸ್ಥಾಪನೆಯಾಯಿತು. ಆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸ್ಥೆ ಸ್ಥಾಪನೆಯಾದ ಮೇಲೆ ಮಂದಗಾಮಿಗಳು, ತೀವ್ರಗಾಮಿಗಳು, ಕ್ರಾಂತಿಕಾರಿಗಳು, ಗಾಂಧಿವಾದಿಗಳು ಹಾಗೂ ಇನ್ನಿತರೆ ಗುಂಪುಗಳು ಅಥವಾ ವಿಭಾಗಗಳ ಮೂಲಕ ಅಥವಾ ಹಂತಗಳಲ್ಲಿ ಬ್ರಿಟಿಷರ ವಿರುದ್ಧವಾಗಿ ವ್ಯವಸ್ಥಿತವಾದಂಥ ರಾಷ್ಟ್ರೀಯ ಹೋರಾಟ ಅನ್ನೋದು ಜರುಗಿತ್ತು. ಈ ಎಲ್ಲ ಹೋರಾಟಗಳ ಒಟ್ಟಾರೆ ಫಲಿತಾಂಶವಾಗಿ 1947ನೇ ಇಸ್ವಿ ಆಗಸ್ಟ್ 15ರಂದು ನಾವು ಸ್ವಾತಂತ್ರ್ಯವನ್ನು ಪಡೆದುಕೊಂಡ್ವು. ಹೀಗೆ ಆಗಸ್ಟ್ 15, 1947ರಲ್ಲಿ ನಾವು ಬ್ರಿಟಿಷರಿಂದ ವಿಮೋಚನೆಯನ್ನು ಪಡೆದುಕೊಳ್ಳುವುದಕ್ಕೆ ಈ 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ಉಂಟಾದಂತಹ ರಾಷ್ಟ್ರೀಯತೆ, ಅದರಿಂದ ಆದ ಬೆಳವಣಿಗೆಗಳು ಮುಖ್ಯವಾದ ಕಾರಣಗಳಾಗಿವೆ. ಹಾಗಾಗಿ ನಾವು ಭಾರತದಲ್ಲಿ ರಾಷ್ಟ್ರೀಯತೆಯ ಉಗಮಕ್ಕೆ ಕಾರಣಗಳೇನು, ಅಥವಾ ಇದೇ ಪ್ರಶ್ನೆಯನ್ನು ಭಾರತದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಕಾರಣಗಳು ಯಾವುವು ಅಂತ ಒಂದು ಕೇಳ್ತಾರೆ. ಸೊ ಆ ಎರಡೂ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನು ನೋಡ್ತಾ ಹೋಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಬನ್ನಿ ವಿಡಿಯೋವನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ. ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಉಗಮ, ಅದಕ್ಕೆ ಒಂದು ಸಣ್ಣ ಪೀಠಿಕೆಯನ್ನು ಕೊಡೋಣ. ಆಧುನಿಕ ಕಾಲದಲ್ಲಿ ವ್ಯಾಪಾರ ಮಾಡುವ ಸೋಗನ್ನು ಹಾಕಿಕೊಂಡು, ತಕ್ಕಡಿಯನ್ನು ಹಿಡಿದುಕೊಂಡು ಭಾರತಕ್ಕೆ ಸಾಗರ ಮಾರ್ಗದ ಮೂಲಕ ಬಂದಂತಹ ಬ್ರಿಟಿಷರು ಇಲ್ಲಿಯ ರಾಜಕೀಯ ದುರವಸ್ಥೆಯ ಲಾಭವನ್ನು ಪಡೆದುಕೊಂಡು ತಮ್ಮ ವ್ಯಾಪಾರದ ಉದ್ದೇಶವನ್ನು ರಾಜಕೀಯಕ್ಕೆ ಬದಲಾಯಿಸಿಕೊಂಡು ತಮ್ಮಂತೆಯೇ ವ್ಯಾಪಾರ ಮಾಡಲು ಬಂದಿದ್ದ ಅನ್ಯ ಪಾಶ್ಚಾತ್ಯರನ್ನು ದೇಶದಿಂದ ಓಡಿಸಿ ಅಂತಿಮವಾಗಿ ಭಾರತದಲ್ಲಿ ಬ್ರಿಟಿಷ್ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿ ಆಡಳಿತವನ್ನು ಆರಂಭ ಮಾಡಿಯೇ ಬಿಟ್ಟರು. ಈ ನಿಟ್ಟಿನಲ್ಲಿ ತಮ್ಮ ಆಡಳಿತದ ಅನುಕೂಲಕ್ಕಾಗಿ ಬ್ರಿಟಿಷರು ಹಲವಾರು ಸುಧಾರಣೆಗಳನ್ನು ಈ ಭಾರತ ದೇಶದಲ್ಲಿ ಜಾರಿಗೆ ತಂದರು. ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ತಂದಂತಹ ಈ ಸುಧಾರಣೆಗಳು ಪರೋಕ್ಷವಾಗಿ ಭಾರತೀಯರಿಗೂ ಕೂಡ ರಾಷ್ಟ್ರೀಯತೆ ಜಾಗೃತವಾಗಲು, ಭಾರತೀಯರಲ್ಲೂ ಕೂಡ ಆಧುನಿಕತೆಯನ್ನು ಮೂಡುವುದಕ್ಕೆ ಕಾರಣವಾದವು. ಈ ಜಾಗೃತಿಯಿಂದ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಎನ್ನುವ ಒಂದು ದೊಡ್ಡದಾದಂಥ ಚಳುವಳಿ ಆರಂಭವಾಗಿ ಅಂತಿಮವಾಗಿ 1947 ಆಗಸ್ಟ್ 15ನೇ ತಾರೀಕು ಭಾರತವು ಬ್ರಿಟಿಷರ ಹಿಡಿತದಿಂದ ವಿಮೋಚನೆಯನ್ನು ಹೊಂದುವುದಕ್ಕೆ ಈ ರಾಷ್ಟ್ರೀಯತೆ ಬೆಳವಣಿಗೆ ಮುಖ್ಯ ಕಾರಣ ಆಯಿತು. ಇದನ್ನೆಲ್ಲ ಸೇರಿಸಿ ಒಂದು ಪೀಠಿಕೆ ಅಂಥೇಳಿ ನಾವು ಕರ್ಕೊಂಡು ಹೋಗೋಣ. ಈ ಪೀಠಿಕೆ ಹಿನ್ನೆಲೆಯಲ್ಲಿ ಭಾರತ ದೇಶದಲ್ಲಿ ರಾಷ್ಟ್ರೀಯತೆ ಉಗಮವಾಗುವುದಕ್ಕೆ ಕಾರಣವಾದ ಅಂಶಗಳನ್ನು ನಾವು ಪಟ್ಟಿ ಮಾಡ್ಕೊಂಡು ಹೋಗೋಣ. ಮೊದಲನೇದಾಗಿ ಭಾರತದ ಐಕ್ಯತೆ ಮತ್ತು ಏಕೀಕೃತ ಸರ್ಕಾರದ ಸ್ಥಾಪನೆ. ನಮಗೆ ಈ ಪಾಯಿಂಟ್ ಬಹಳ ಮುಖ್ಯ. ಭಾರತದ ಸುದೀರ್ಘವಾದ ಇತಿಹಾಸದಲ್ಲಿ ಅದರ ಪೂರ್ವ, ಪಶ್ಚಿಮ
ಉತ್ತರ ದಕ್ಷಿಣ ಭಾಗಗಳನ್ನು ಒಟ್ಟುಗೂಡಿಸಿ ಏಕೈಕ ಸಾಮ್ರಾಜ್ಯ ಅಥವಾ ಏಕೈಕ ಸರ್ಕಾರ ಮತ್ತು ಏಕರೂಪದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದ ಕೀರ್ತಿ ಬ್ರಿಟಿಷರಿಗೆ ಮಾತ್ರ ಸಲ್ಲುತ್ತೆ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಮತ್ತು ಅಫ್ಘಾನಿಸ್ತಾನದಿಂದ ಬರ್ಮಾದವರೆಗೆ ಇರುವಂತಹ ಎಲ್ಲ ಭೂಭಾಗವನ್ನು ಸೇರಿಸಿ ಭಾರತ ಎಂದು ನೈಜವಾಗಿ ರೂಪಿಸಿದವರು ಈ ಬ್ರಿಟಿಷರೇ. ಹೀಗಾಗಿ ಭಾರತೀಯರಲ್ಲಿ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಒಂದು ದೇಶದ ಜನ ಎನ್ನುವ ಭಾವನೆ ಬೆಳೆಯಿತು. ಈ ಭಾವನೆಯೇ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಥವಾ ದೇಶ ಪ್ರೇಮ ಮೂಡುವುದಕ್ಕೆ ಕಾರಣವಾದಂಥ ಅಂಶವಾಯಿತು. ಇನ್ನು ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತವಾಗುವುದಕ್ಕೆ ಎರಡನೇ ಮುಖ್ಯವಾದ ಅಂಶ ಪಾಶ್ಚಾತ್ಯರ ಪ್ರಭಾವ. ಅಂದರೆ ರಾಷ್ಟ್ರೀಯತೆಯ ಬೆಳವಣಿಗೆಯಲ್ಲಿ ಈ ಪಾಶ್ಚಾತ್ಯರ ಪ್ರಭಾವ ಎನ್ನುವ ಅಂಶ ಬಹಳ ಮುಖ್ಯವಾದದ್ದು. ಅಂದರೆ ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವ ಸ್ಥಾಪನೆಯಾದಾಗಿನಿಂದ ಆ ಪಾಶ್ಚಾತ್ಯರ ಸಂಪರ್ಕವನ್ನು ಪಡೆದ ಭಾರತೀಯರು 19ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಆಗುತ್ತಿದ್ದಂತಹ ಕ್ರಾಂತಿಗಳು ಮತ್ತು ಯುರೋಪಿನಲ್ಲಿ ಏಳಿಗೆ ಹೊಂದುತ್ತಿದ್ದಂತಹ ಉದಾರವಾದದ ತತ್ವಗಳು ಇವುಗಳಿಂದ ಪ್ರಭಾವಿತರಾದರು. ಆ ನಿಟ್ಟಿನಲ್ಲಿ ಇಟಲಿಯಲ್ಲಿ ಜರುಗಿದಂತಹ ಏಕೀಕರಣ ಚಳವಳಿ, ಅದರ ನಾಯಕರಾಗಿದ್ದಂಥ ಮ್ಯಾಜಿನಿ, ಗ್ಯಾರಿಬಾಲ್ಡಿ ಮತ್ತು ಕವೋರ್, ಹಾಗೆ ಜರ್ಮನಿಯಲ್ಲಿ ಜರುಗುತ್ತಿದ್ದಂಥ ಏಕೀಕರಣ ಚಳವಳಿ, ಅದರ ನಾಯಕನಾಗಿದ್ದ ಬಿಸ್ಮಾರ್ಕ್, ಇವರೆಲ್ಲರ ಪ್ರಯತ್ನಗಳು ಭಾರತೀಯರಿಗೆ ಸ್ಫೂರ್ತಿಯನ್ನು ನೀಡಿ ಭಾರತದಲ್ಲಿಯೂ ಕೂಡ ಇದೇ ರೀತಿಯ ಚಳುವಳಿಯನ್ನು, ಏಕೀಕರಣವನ್ನು ಏಕೆ ನಡೆಸಬಾರದು ಎನ್ನುವಂತಹ ಮನೋಭಾವವನ್ನು ಮೂಡಿಸಿದವು. ಅಲ್ಲದೆಯೇ ಈ ಪಾಶ್ಚಾತ್ಯರ ವಿಚಾರಧಾರೆಗಳಿಂದ ಪ್ರಭಾವಿತರಾದ ಭಾರತೀಯರು ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಅಮೆರಿಕ ಕ್ರಾಂತಿಗಳಿಂದಲೂ ಕೂಡ ಸ್ಫೂರ್ತಿಯನ್ನು ಪಡೆದುಕೊಂಡರು. ಇವು ಭಾರತ ದೇಶದ ಜನತೆಯಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವು. ಹೀಗೆ ಪಾಶ್ಚಾತ್ಯರ ಪ್ರಭಾವ ಅಥವಾ ಪಾಶ್ಚಾತ್ಯರ ಸಂಪರ್ಕ ನಮ್ಮಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಿತ್ತು. ಇನ್ನು ಮೂರನೇ ಅಂಶ ಭಾರತ ದೇಶದಲ್ಲಿ ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಬ್ರಿಟಿಷರು ತಮ್ಮ ವ್ಯಾಪಾರ ವಹಿವಾಟನ್ನು ತ್ವರಿತಗೊಳಿಸುವುದಕ್ಕಾಗಿ ಮತ್ತು ತಮ್ಮ ವಿರುದ್ಧವಾಗಿ ದೇಶದಾದ್ಯಂತ ತಲೆ ಎತ್ತುತ್ತಿದ್ದ ದಂಗೆಗಳನ್ನು ಬಹಳ ಬೇಗನೆ ದಮನ ಮಾಡುವ ಸಲುವಾಗಿ ಭಾರತದಾದ್ಯಂತ ನಿರ್ಮಿಸಿದ್ದ ರೈಲು, ರಸ್ತೆ, ಸಾರಿಗೆಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಗೊಳ್ಳಲು ಸಹಕಾರಿಯಾದವು. ಅಂದರೆ ಭಾರತದ ವಿವಿಧ ಪ್ರಾಂತ್ಯಗಳ ಜನನಾಯಕರುಗಳು ಶೀಘ್ರವಾಗಿ ಭೇಟಿ ಮಾಡುವುದಕ್ಕೆ, ವಿಚಾರ ವಿನಿಮಯ ಮಾಡಿಕೊಳ್ಳುವುದಕ್ಕೆ ಬ್ರಿಟಿಷರು ಪರಿಚಯಿಸಿದಂಥ ಈ ಸಾರಿಗೆ ಸಂಪರ್ಕ ಕ್ಷೇತ್ರದ ಅಭಿವೃದ್ಧಿ ಬಹಳ ಸಹಾಯವನ್ನು ಮಾಡಿತು. ಇದರಿಂದ ಭಾರತೀಯರು ದೇಶದಾದ್ಯಂತ ಸಂಚರಿಸಿ ದೇಶದ ಮೂಲೆ ಮೂಲೆಗಳಿಗೂ ಕೂಡ ಹರಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಲು ಜನತೆಯನ್ನು ಅಣಿಗೊಳಿಸಿದವು. ಜೊತೆಗೆ ಅಂಚೆ ಮತ್ತು ತಂತಿ ದೂರವಾಣಿ ಸೌಲಭ್ಯಗಳು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಜಾಗೃತಿಗೊಳಿಸಿದವು. ಹೀಗೆ ಸಾರಿಗೆ ಸಂಪರ್ಕದ ಅಭಿವೃದ್ಧಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವುದಕ್ಕೆ ಒಂದು ಮುಖ್ಯವಾದ ಅಂಶವಾಗಿ ಮಾರ್ಪಟ್ಟಿತ್ತು. ವಿದ್ಯಾರ್ಥಿಗಳ ಗಮನದಲ್ಲಿರಲಿ. ಇನ್ನು ನಾಲ್ಕನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ. 19ನೇ ಶತಮಾನ ಭಾರತೀಯ ಪುನರುಜ್ಜೀವನದ ಕಾಲವಾಗಿದೆ. ಅಂದರೆ ಪಾಶ್ಚಾತ್ಯ ವಿಚಾರಧಾರೆಗಳಿಂದ ಪ್ರಭಾವಿತರಾದ ಭಾರತೀಯ ಪುನರುಜ್ಜೀವನದ ನಾಯಕರಾಗಿದ್ದ ರಾಜಾರಾಮ್ ಮೋಹನ್ ರಾಯ್, ಡಾಕ್ಟರ್ ಆತ್ಮಾರಾಮ ಪಾಂಡುರಂಗ, ದಯಾನಂದ ಸರಸ್ವತಿ, ವಿವೇಕಾನಂದರು, ಆನಿ ಬೆಸೆಂಟ್ ಮುಂತಾದವರು ಕ್ರಮವಾಗಿ ಬ್ರಹ್ಮ ಸಮಾಜ, ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಿಷನ್, ಥಿಸಾಫಿಕಲ್ ಸೊಸೈಟಿ ಮುಂತಾದ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಭಾರತೀಯರಲ್ಲಿ ಇದ್ದಂತಹ ಅಂಧ ಸಂಪ್ರದಾಯಗಳನ್ನು ಅಳಿಸಿ ಹಾಕಿ ಅವರಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುವಂತೆ ಮಾಡಿದರು. ಇದು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತವಾಗಲು ಕಾರಣವಾಯಿತು. ಒಂದು ರೀತಿಯಲ್ಲಿ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿ ಭಾರತೀಯರನ್ನು ಮುಸುಕಿಕೊಂಡಿದ್ದಂಥ ಒಂದು ಕಾರ್ಮೋಡವನ್ನು ಅಳಿಸಿ ಹಾಕಿ ಅವರನ್ನು ಆವರಿಸಿಕೊಂಡಿದ್ದ ಧೂಳನ್ನು ಕೊಡವಿ ಅವರು ಹೊಸ ರೀತಿಯ ಜೀವನವನ್ನು ನಡೆಸುವುದಕ್ಕೆ, ಹೊಸ ರೀತಿಯ ಆಲೋಚನೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಇಂತಹ ಈ ಚಳುವಳಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಅಂಥೇಳಿ ಸಮರ್ಥವಾಗಿ ಹೇಳ್ಕೊಂಡು ಹೋಗ್ತವೆ. ಹಾಗೆ 5ನೇ ಪಾಯಿಂಟು ಭಾರತದ ಗತವೈಭವ ಮತ್ತು ಪುರಾತತ್ವ ಶೋಧನೆ. ಪಾಶ್ಚಾತ್ಯ ಮತ್ತು ಭಾರತೀಯ ಸಂಶೋಧಕರ ಪರಿಶ್ರಮದಿಂದ ಭಾರತದ ಭವ್ಯವಾದ ಪುರಾತನ ಪರಂಪರೆಯು ಉಜ್ಜೀವನಗೊಂಡಿತ್ತು. ಉದಾಹರಣೆಗೆ ಮ್ಯಾಕ್ಸ್ ಮುಲ್ಲರ್, ರಾನಡೆ, ಹರಪ್ರಸಾದ್ ಶಾಸ್ತ್ರಿ, ಅರ್ಜಿ ಭಂಡಾರ್ಕರ್ ಇನ್ನು ಮುಂತಾದ ಸಂಶೋಧಕರಿಂದ ಸಂಶೋಧನೆ ಮಾಡಲ್ಪಟ್ಟು ಪ್ರಕಟಿಸಲ್ಪಟ್ಟಂಥ ಗ್ರಂಥಗಳು ಭಾರತೀಯರಿಗೆ ಭಾರತೀಯ ಸಂಸ್ಕೃತಿಯ ವೈಭವವನ್ನು ಪರಿಚಯ ಮಾಡಿಕೊಟ್ವು. ಇದರಿಂದ ಭಾರತೀಯರಲ್ಲಿ ಇದ್ದಂತಹ ಕೀಳಿರಿಮೆ ಎನ್ನುವುದು ತೊಲಗಿ ಆತ್ಮಗೌರವ ಅನ್ನುವುದು ಮೂಡಿ ಪರದಾಸ್ಯದ ವಿರುದ್ಧ ಹೋರಾಟವನ್ನು ಮಾಡುವಂತೆ ಪ್ರೇರೇಪಣೆ ಮಾಡಿತು. ಈ ಸಂದರ್ಭದಲ್ಲಿಯೇ ಸಿಂಧು, ಉತ್ಖನನ ಪ್ರದೇಶಗಳನ್ನು ನಾವು ಗಮನಿಸಬಹುದು. ಹಾಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿಗೊಳ್ಳಲು ಕಾರಣವಾದ ಮತ್ತೊಂದು ಅಂಶ ಇಂಗ್ಲಿಷ್ ಶಿಕ್ಷಣ. ಇದರ ಪಾತ್ರ ನಿಜವಾಗಲೂ ಕೂಡ ಹೆಚ್ಚಿನದಾಗಿದೆ.
ಇಂಗ್ಲಿಷ್ ಶಿಕ್ಷಣದ ಮೂಲಕ ಪಾಶ್ಚಾತ್ಯ ವಿಚಾರಧಾರೆ ನಮ್ಮ ದೇಶಕ್ಕೆ ಹರಿದು ಬಂತು. ಈ ನಿಟ್ಟಿನಲ್ಲಿ ಅಲ್ಲಿನ ಪ್ರಜಾಪ್ರಭುತ್ವ ಸರ್ಕಾರ, ಅಲ್ಲಿನ ವಾಕ್ ಸ್ವಾತಂತ್ರ್ಯ, ಅಲ್ಲಿನ ಪತ್ರಿಕಾ ಸ್ವಾತಂತ್ರ್ಯ, ಅಲ್ಲಿನ ಸಮಾನತೆ, ಭ್ರಾತೃತ್ವ, ಉದಾರತಾವಾದ ಇತ್ಯಾದಿಗಳ ಕಲ್ಪನೆ ಭಾರತೀಯರಿಗೂ ಕೂಡ ಬಂದದ್ದು ಈ ಪಾಶ್ಚಾತ್ಯ ಶಿಕ್ಷಣದ ಮೂಲಕವೇ. ಈ ಹಿಂದೆ ಇತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈಗ ಸಾಮೂಹಿಕವಾಗಿ ಎಲ್ಲರಿಗೂ ಕೂಡ ತಲುಪಿದ್ದು ಇಂಗ್ಲಿಷ್ ಶಿಕ್ಷಣದ ಮೂಲಕನೇ. ಇಂಗ್ಲಿಷ್ ಶಿಕ್ಷಣವು ಭಾರತೀಯ ವಿದ್ಯಾವಂತರಲ್ಲಿ ಸಂಪರ್ಕದ ಮಾಧ್ಯಮವಾಗಿತ್ತು. ಇಂಗ್ಲಿಷ್ ಭಾಷೆ, ಇದರಿಂದ ವಿವಿಧ ಭಾಷೆಗಳನ್ನಾಡುತ್ತಿದ್ದ ಭಾರತೀಯರು ಒಂದೆಡೆ ಕಲಿತು ಕುಳಿತು ದೇಶದ ಸಾಮಾನ್ಯ ಸಮಸ್ಯೆಗಳನ್ನು ಚರ್ಚೆ ಮಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಇದರಿಂದ ಮೂಡಿಬಂದಂಥ ವಿಚಾರಗಳು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಯಶಸ್ವಿಯಾದಂಥ ಸಹಕಾರವನ್ನು ಕಲ್ಪಿಸಿಕೊಟ್ಟವು. ಹಾಗೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿಯಾಗುವುದಕ್ಕೆ ಮತ್ತೊಂದು ಮುಖ್ಯವಾದಂಥ ಕಾರಣ ಸಾಹಿತಿಗಳು ಮತ್ತು ಸಾಹಿತ್ಯ ಕೃತಿಗಳ ಪ್ರಭಾವ. ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಈ ಸಾಹಿತಿಗಳು ಮತ್ತು ಅವರು ಸೃಷ್ಟಿಸಿದಂತಹ ಸಾಹಿತ್ಯ ಕೃತಿಗಳ ಪಾತ್ರ ಹಿರಿದಾದದ್ದು. ಈ ನಿಟ್ಟಿನಲ್ಲಿ ಬಹಳ ಮುಖ್ಯರಾದಂತಹ ಸಾಹಿತಿಗಳು ಯಾರಪ್ಪ ಅಂತಂದರೆ ದೀನಬಂಧು ಮಿತ್ರ, ಹೇಮಚಂದ್ರ ಬ್ಯಾನರ್ಜಿ, ನವೀನ್ ಚಂದ್ರ ಸೇನ್, ಬಂಕಿಂ ಚಂದ್ರ ಚಟರ್ಜಿ, ರಮೇಶ್ ಚಂದ್ರ ದತ್, ರವೀಂದ್ರನಾಥ ಠಾಕೂರ್ ಮುಂತಾದವರು. ಇವರುಗಳು ರಚನೆ ಮಾಡಿದ ಭಾರತೀಯ ರಾಷ್ಟ್ರೀಯತೆಯನ್ನು, ಇವರು ರಚನೆ ಮಾಡಿದಂಥ ಕೃತಿಗಳು ಭಾರತೀಯರ ರಾಷ್ಟ್ರೀಯತೆಯನ್ನು ಬಡಿದೆಬ್ಬಿಸಿದ್ವು. ಆ ನಿಟ್ಟಿನಲ್ಲಿ ಬಂಕಿಂ ಚಂದ್ರ ಚಟರ್ಜಿಯವರ ವಂದೇ ಮಾತರಂ ಎನ್ನುವಂಥ ಗೀತೆ ರಾಷ್ಟ್ರೀಯ ಚಳುವಳಿಯ ಅಮರ ಗೀತೆಯಾಗಿತ್ತು ಎನ್ನುವುದನ್ನು ಯಾರೂ ಮರೆಯೋ ಹಾಗಿಲ್ಲ. ಈ ವೇಳೆಗಾಗಲೇ ಮುದ್ರಣ ಯಂತ್ರದ ಸೌಲಭ್ಯ ಇದ್ದು ಈ ಸಾಹಿತಿಗಳ ಗ್ರಂಥಗಳ ಪ್ರತಿಗಳನ್ನು ಅತೀ ಶೀಘ್ರವಾಗಿ ಮುದ್ರಿಸಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಯಿತು. ಇದು ರಾಷ್ಟ್ರೀಯತೆಯ ಕಾವನ್ನು ಮತ್ತಷ್ಟು ಹೆಚ್ಚಿಸಿತ್ತು, ರಾಷ್ಟ್ರೀಯತೆಯ ಕಾವನ್ನು ಉದ್ದೀಪನಗೊಳಿಸುವಲ್ಲಿ ಯಶಸ್ವಿಯಾಗಿತ್ತು ಅಂತ ಸ್ಪಷ್ಟವಾಗಿ ಹೇಳ್ಬೋದು. ರಾಷ್ಟ್ರೀಯತೆ ಜಾಗೃತವಾಗೋದಕ್ಕೆ ಮತ್ತೊಂದು ಮುಖ್ಯವಾದಂತಹ ಕಾರಣ ಪತ್ರಿಕೆಗಳ ಪಾತ್ರ. ರಾಷ್ಟ್ರೀಯತೆಯ ಬೀಜವನ್ನು ಬಿತ್ತುವಲ್ಲಿ ಪತ್ರಿಕೆಗಳು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ವು. ಈ ನಿಟ್ಟಿನಲ್ಲಿ ಪ್ರಮುಖ ಪತ್ರಿಕೆಗಳಾಗಿದ್ದ ಇಂಡಿಯನ್ ಮಿರರ್, ಬಾಂಬೆ ಸಮಾಚಾರ್, ದಿ ಹಿಂದೂ, ಪೇಟ್ರಿಯೇಟ್, ಅಮೃತ್ ಬಜಾರ್ ಪತ್ರಿಕಾ, ದಿಗ್ದರ್ಶನ, ಸಮಾಚಾರ ದರ್ಪಣ, ಹಾಗೆ ಕರ್ನಾಟಕದಿಂದ ಪ್ರಕಟವಾಗುತ್ತಿದ್ದ ಸಾಧ್ವಿ, ಧನಂಜಯ, ಕರ್ನಾಟಕ ವೃತ್ತ, ರಾಜಹಂಸ, ವೀರಕೇಸರಿ ಮುಂತಾದವು ಭಾರತೀಯರ ಜಡತೆಯನ್ನೆಲ್ಲ ಹೋಗಲಾಡಿಸಿ ಅವರಲ್ಲಿ ಚಿಂತನಶೀಲತೆಯನ್ನು ಮೂಡಿಸಿ ರಾಷ್ಟ್ರೀಯತೆಯಲ್ಲಿ ಹೋರಾಟದಲ್ಲಿ, ರಾಷ್ಟ್ರೀಯ ಚಳುವಳಿಯಲ್ಲಿ ಧುಮುಕುವಂತೆ ಅವರನ್ನು ಪ್ರೇರೇಪಣೆ ಮಾಡಿದ್ವು. ಹೀಗಾಗಿ ಪತ್ರಿಕೆಗಳು ಪಾತ್ರ ಅತ್ಯಂತ ಅಮೋಘವಾದದ್ದು ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಅಂತ ಹೇಳ್ಬೋದು. ಹಾಗೆ ಭಾರತದಲ್ಲಿದ್ದ ಕೆಲವು ಬ್ರಿಟಿಷ್ ಅಧಿಕಾರಿಗಳು ನಡೆಸುತ್ತಿದ್ದಂಥ ಒಂದು ದಬ್ಬಾಳಿಕೆ, ಇದರಿಂದ ಭಾರತೀಯರಿಗಿದ್ದಂಥ ಒಂದು ಅತೃಪ್ತಿ, ಹಾಗೆ ಭಾರತ ದೇಶದಲ್ಲಿ ಪಾಶ್ಚಾತ್ಯರನುಸರಿಸಿದಂಥ ಮತಾಂತರ ನೀತಿ ಕೂಡ ಭಾರತವನ್ನು ಎಚ್ಚರಿಸಿ ಬ್ರಿಟಿಷರನ್ನ ದೇಶದಿಂದ ಹೊರದೂಡುವ ಈ ಹೋರಾಟಕ್ಕೆ ಕೈಗೂಡಿಸುವಂತೆ ಮಾಡಿತ್ತು, ಪ್ರೇರೇಪಣೆ ಮಾಡಿತ್ತು. ಅಂದರೆ ಭಾರತ ದೇಶದಲ್ಲಿ ಕೆಲಸವನ್ನು ಮಾಡುತ್ತಿದ್ದ ಬ್ರಿಟಿಷ್ ಅಧಿಕಾರಿಗಳು ಕೆಲವರು ದುರಹಂಕಾರಿಗಳು, ಸೊಕ್ಕಿನವರು ಕೂಡ ಆಗಿದ್ದರು. ಇವರು ಭಾರತೀಯರನ್ನು ಅತ್ಯಂತ ನಿಂದನಾತ್ಮಕವಾಗಿ ಮತ್ತು ಅಪಮಾನಕಾರಿಯಾಗಿ ಕಾಣ್ತಾ ಇದ್ದದ್ದು ಅಷ್ಟೇ ಅಲ್ಲದೇನೆ ಭಾರತೀಯರನ್ನು ಅನಾಗರಿಕರು ಅಂಥೇಳಿ, ಕರಿಯರು ಅಂಥೇಳಿ ಗೇಲಿ ಮಾಡ್ತಾ ಇರ್ತಾರೆ, ಕಲ್ಲು ಮಣ್ಣುಗಳನ್ನು ಪೂಜೆ ಮಾಡುವರು ಅಂತೇಳಿ ಹೀಯಾಳಿಸ್ತಿರ್ತಾರೆ. ಅಲ್ಲದೆಯೇ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಬ್ರಿಟಿಷರು ತಮ್ಮ ಹಿತದೃಷ್ಟಿಯಿಂದ ನಿರ್ಯಾತವನ್ನು ಮಾಡಿಕೊಂಡು ಬಿಟ್ಟಿದ್ದರು. ಭಾರತೀಯರ ಗೃಹ ಕೈಗಾರಿಕೆಗಳು ಅವನತಿಯನ್ನು ಹೊಂದಿದ್ವು. ಭಾರತೀಯರು ನಿರುದ್ಯೋಗಿಗಳಾಗಿದ್ದರು. ಜೊತೆಗೆ ಬ್ರಿಟಿಷರ ತಡೆಯಿಲ್ಲದೆ ಭಾರತೀಯರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡುತ್ತಾ ಭಾರತವನ್ನು ಕ್ರೈಸ್ತರ ನಾಡಾಗಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ರು. ಹೀಗಾಗಿ ಈ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ದಬ್ಬಾಳಿಕೆಯನ್ನು ಸಹಿಸಿದ ಭಾರತೀಯರೆಲ್ಲರೂ ಕೂಡ ಒಟ್ಟಾಗಿ ರಾಷ್ಟ್ರೀಯ ಚಳುವಳಿಯನ್ನು ಯಶಸ್ವಿಯಾಗಿ ಆರಂಭ ಮಾಡಿದ್ರು. ಹೀಗೆ ಇಂತಹ ಅಂಶಗಳು ಕೂಡ ರಾಷ್ಟ್ರೀಯತೆ ಜಾಗೃತಿಗಳು ಕಾರಣವಾಯಿತು. ಹಾಗೆ ರಾಷ್ಟ್ರೀಯತೆ ಮೂಡಲು ಮತ್ತೊಂದು ಮುಖ್ಯವಾದ ಕಾರಣ ಸಂಘ ಸಂಸ್ಥೆಗಳ ಪಾತ್ರ. ಈ ಸಂಘ ಸಂಸ್ಥೆಗಳು ವಿವಿಧ ಜನಗಳು ಒಟ್ಟುಗೂಡಿ ಕಾರ್ಯಾಚರಣೆಯನ್ನು ನಡೆಸಲು ಅವಕಾಶವನ್ನು ಕಲ್ಪಿಸಿದ್ವು. ಈ ನಿಟ್ಟಿನಲ್ಲಿ ಬಂಗಭಾಷಾ ಪ್ರಾದೇಶಿಕ ಸಭಾ ಮತ್ತು ದಿ ಲ್ಯಾಂಡ್ ಹೋಲ್ಡರ್ ಸೊಸೈಟಿಗಳು ಮೊದಲ ರಾಜಕೀಯ ಸಂಸ್ಥೆಗಳಾಗಿದ್ವು. ಇವುಗಳ ಬೆನ್ನಲ್ಲೇನೆ ಬ್ರಿಟಿಷ್ ಇಂಡಿಯನ್ ಅಸೋಸಿಯೇಷನ್, ದಿ ಬಾಂಬೆ ಅಸೋಸಿಯೇಷನ್, ಮದ್ರಾಸ್ ನೇಟಿವ್ ಅಸೋಸಿಯೇಷನ್, ಪೂನಾದ ಸಾರ್ವಜನಿಕ ಸಭಾ ಮುಂತಾದ ಸಂಸ್ಥೆಗಳು ಸ್ಥಾಪನೆಯಾದವು. ಈ ಎಲ್ಲ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಭಾರತದ ವ್ಯಾಪ್ತಿಯಲ್ಲಿ ಒಂದು ಕೇಂದ್ರ ಸಂಸ್ಥೆಯಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವಂಥ ಸಂಸ್ಥೆ ಸ್ಥಾಪನೆಯಾಗುವುದಕ್ಕೆ ಈ ಎಲ್ಲ ಸಂಸ್ಥೆಗಳು ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವು. ಹೀಗೆ ಸಂಘ ಸಂಸ್ಥೆಗಳು ಕೂಡ ಭಾರತೀಯರನ್ನು ಒಗ್ಗೂಡಿಸಿ ಭಾರತೀಯರಲ್ಲಿ ದೇಶಪ್ರೇಮವನ್ನು ಮೂಡಿಸಿ ರಾಷ್ಟ್ರೀಯ ಹೋರಾಟ ಆರಂಭವಾಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಲ್ಲಿ ಯಶಸ್ವಿಯಾದವು.
ಹಾಗೆ ರಾಷ್ಟ್ರೀಯತೆ ಜಾಗೃತವಾಗಲು ಇನ್ನೊಂದು ಬಹಳ ಮುಖ್ಯವಾದಂತಹ ಕಾರಣ ಯಾವುದು ಅಂತಂದರೆ 1857ರ ಒಂದು ದಂಗೆ ಅಥವಾ ಕ್ರಾಂತಿ ನೀಡಿದಂತಹ ತಿರುವು. 1857ರ ಸಿಪಾಯಿ ದಂಗೆ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ 1857ರ ಕ್ರಾಂತಿ ಅದೇನೇ ಆಗಿರಲಿ, ಅದು ವಿಫಲವಾದದ್ದಷ್ಟೇ ಅಲ್ಲದೆ ಅದು ಭಾರತೀಯರಿಗೆ ಮರೆಯಲಾಗದ ಒಳ್ಳೆಯ ಪಾಠವನ್ನು ಕಲಿಸಿಕೊಟ್ಟಿತ್ತು. ಈ ದಂಗೆಯ ನಂತರ ವೈಯಕ್ತಿಕ ಹೋರಾಟಗಳನ್ನು ನಿಲ್ಲಿಸಿದಂತಹ ಭಾರತೀಯರು ಸಾಮೂಹಿಕವಾಗಿ ಮತ್ತು ಸಾರ್ವತ್ರಿಕವಾಗಿ ಹೋರಾಟವನ್ನು ಆರಂಭ ಮಾಡುವಂತೆ ಭಾರತೀಯರನ್ನು ಪ್ರೇರೇಪಣೆ ಮಾಡಿತು ಈ 1857ರ ದಂಗೆ. ಇದರಿಂದ ರಾಷ್ಟ್ರೀಯತೆಯ ಕಾವು ಮತ್ತಷ್ಟು ಚುರುಕಾಯಿತು ಅನ್ನೋದರಲ್ಲಿ ಅನುಮಾನ ಇಲ್ಲ. ಈ ಮೇಲ್ಕಂಡ ಇಷ್ಟೊಂದು ಕಾರಣಗಳ ಜೊತೆಗೆ ಕೆಲವು ಸನ್ನಿವೇಶಗಳು ಕೂಡ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸಿದ್ವು. ಅಂಥ 2 ಸನ್ನಿವೇಶಗಳನ್ನು ಮಾತ್ರ ನಾನು ಇಲ್ಲಿ ಕೋಟ್ ಮಾಡ್ತಿದ್ದೇನೆ. ಒಂದು ಲಿಕ್ಟನ್ನ ಪ್ರತಿಗಾಮಿ ಆಡಳಿತ, ಎರಡನೇದಾಗಿ ಇಲ್ಬರ್ಟ್ ಬಿಲ್ ಸಮಸ್ಯೆ. ಅಂದರೆ ಭಾರತವನ್ನು ಆಳುತ್ತಿದ್ದ ಲಾರ್ಡ್ ಲಿಕ್ಟನ್ ಇಡೀ ಭಾರತವೇ ಭೀಕರ ಕ್ಷಾಮ ಮತ್ತು ಬರಗಾಲದಲ್ಲಿ ಮುಳುಗಿ ಹೋಗಿದ್ದಾಗ ಈ ಪರಿಸ್ಥಿತಿಯನ್ನು ಸುಧಾರಿಸಲು ಕ್ರಮ ಕೈಗೊಳ್ಳದೆಯೇ 1876ನೇ ಇಸ್ವಿನಲ್ಲಿ ರಾಯಲ್ ಟೈಟಲ್ಸ್ ಆಕ್ಟ್ ಎನ್ನುವುದನ್ನು ಜಾರಿ ಮಾಡಿ ದೆಹಲಿ ದರ್ಬಾರನ್ನು ನಡೆಸಿ ಔತಣಕೂಟವನ್ನು ಏರ್ಪಡಿಸಿ ಬ್ರಿಟಿಷ್ ರಾಣಿ ಭಾರತದ ಸಾಮ್ರಾಜ್ಞಿ ಅಂಥೇಳಿ ಅದನ್ನು ಅವನು ಘೋಷಣೆ ಮಾಡ್ತಾನೆ. ಇದನ್ನು ಪತ್ರಿಕೆಗಳು ಟೀಕೆ ಮಾಡಿದಾಗ ದೇಶೀಯ ಭಾಷಾ ಪತ್ರಿಕೆಗಳ ಮೇಲೆ ನಿರ್ಬಂಧಗಳನ್ನು ಹೇಳಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಬಿಡ್ತಾನೆ. ಇದು ಭಾರತೀಯರನ್ನು ಎಚ್ಚರಿಸಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ನ್ಯಾಯಪರ ಇದೆ ಎನ್ನುವ ಅಂಶವನ್ನು ಸಂಪೂರ್ಣವಾಗಿ ಅಲ್ಲಗಳೆದು ಅವರ ವಿರುದ್ಧವಾಗಿ ಹೋರಾಟ ಮಾಡುವುದಕ್ಕೆ ಎಚ್ಚರಿಸಿತ್ತು. ಹಾಗೆ ಮತ್ತೊಂದು ಘಟನೆ ಇಲ್ಬರ್ಟ್ ಬಿಲ್ ಸಮಸ್ಯೆ. ಭಾರತೀಯ ನ್ಯಾಯಾಧೀಶರು ಬ್ರಿಟಿಷ್ ಪ್ರಜೆಗಳನ್ನು, ಬ್ರಿಟಿಷ್ ಅಪರಾಧಿಗಳನ್ನು ವಿಚಾರಣೆ ಮಾಡಲು ಅರ್ಹರು ಎಂದು ಇಲ್ಬರ್ಟ್ ಬಿಲ್ ಅವಕಾಶವನ್ನು ಕಲ್ಪಿಸಿತ್ತು. ಆದರೆ ಬ್ರಿಟಿಷ್ ಪ್ರಜೆಗಳು ಈ ಇಲ್ಬರ್ಟ್ ಬಿಲ್ ವಿರುದ್ಧವಾಗಿ ಸಾಮೂಹಿಕವಾಗಿ ಒಗ್ಗಟ್ಟಿನಿಂದ ಹೋರಾಟವನ್ನು ನಡೆಸಿ ನಾವು ಬ್ರಿಟಿಷರು, ನಾವು ಶ್ರೇಷ್ಠರು, ಈ ಕರಿಯ ನ್ಯಾಯಾಧೀಶರ ಅಧೀನದಲ್ಲಿ ನಾವು ವಿಚಾರಣೆಗೆ ಒಳಪಡುವುದರೆ ನಮಗಿದು ಅಪಮಾನ ಆಗುತ್ತದೆ, ಇದನ್ನು ಹಿಂತೆಗೆದುಕೊಳ್ಳಬೇಕು ಎಂದು ದೊಡ್ಡದಾದಂಥ ಹೋರಾಟವನ್ನು ನಡೆಸಿ ಆ ಹೋರಾಟದಲ್ಲಿ ಗೆಲುವನ್ನು ಪಡೆದುಕೊಂಡು ಬಿಟ್ಟರು. ಇದು ಭಾರತೀಯರನ್ನು ಸ್ವಲ್ಪ ಎಚ್ಚರ ಮಾಡಿತು, ಭಾರತೀಯರು ಜಾಗೃತವಾಗಿ ಮಾಡಿತು. ಇಷ್ಟೆಲ್ಲ ಕಾರಣಗಳಿಂದ ಭಾರತೀಯರಲ್ಲಿ ರಾಷ್ಟ್ರೀಯತೆ ಅನ್ನೋದು ಜಾಗೃತವಾಗಿತ್ತು. ಈ ಹಿಂದೆಯೇ ಹೇಳಿದ ಹಾಗೆ ಇಂತಹ ಪರಿಸ್ಥಿತಿಯಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಭಾರತದಾದ್ಯಂತ ಸ್ಥಾಪನೆಯಾಗಿದ್ವು. ಈ ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕಲಾಪಗಳನ್ನು ಒಂದುಗೂಡಿಸಲು ಅಥವಾ ಒಗ್ಗೂಡಿಸಲು ಮತ್ತು ಅಖಿಲ ಭಾರತೀಯ ವ್ಯಾಪ್ತಿಯುಳ್ಳ ಕೇಂದ್ರೀಯ ಸಂಸ್ಥೆಯೊಂದರೊಂದು ಸ್ಥಾಪನೆಯಾಗೋದಕ್ಕೆ ಅವಶ್ಯಕತೆ ಉಂಟಾಯಿತು. ಅಂದರೆ ಈ ಎಲ್ಲ ಸಣ್ಣ ಸಣ್ಣ ಸಂಸ್ಥೆಗಳನ್ನು ಒಗ್ಗೂಡಿಸಿ ಕಾರ್ಯನಿರ್ವಹಿಸಲು ಕೇಂದ್ರೀಯ ಸಂಸ್ಥೆಯೊಂದರ ಅವಶ್ಯಕತೆ ಉಂಟಾಯಿತು. ಆ ಕೇಂದ್ರೀಯ ಸಂಸ್ಥೆಯೊಂದರ ಅವಶ್ಯಕತೆ ಉಂಟಾದಾಗ ಆ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ 1885ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆಯೇ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್. ಈ ರಾಷ್ಟ್ರೀಯ ಕಾಂಗ್ರೆಸ್ 1885ನೇ ಇಸ್ವಿಯಿಂದ 3 ಹಂತಗಳಲ್ಲಿ ಹೋರಾಟವನ್ನು ನಡೆಸಿ ಅಂತಿಮವಾಗಿ 1947ರ ಆಗಸ್ಟ್ 15ರಂದು ಭಾರತ ಸ್ವಾತಂತ್ರ್ಯ ಹೊಂದುವುದಕ್ಕೆ ಕಾರಣವಾಯಿತು. ಹೀಗೆ ನಾವು ಈಗಾಗಲೇ ನೋಡಿದಂತಹ ಈ ಭಾರತೀಯರಲ್ಲಿ ರಾಷ್ಟ್ರೀಯತೆ ಉಗಮವಾಗಲು ಕಾರಣವಾದ ಬಹಳ ಮುಖ್ಯವಾದ ಅಂಶಗಳಾಗಿದ್ದ ನಂಬರ್ 1 ಭಾರತದ ಐಕ್ಯತೆ ಮತ್ತು ಕೇಂದ್ರೀಕೃತ ಸರ್ಕಾರದ ಸ್ಥಾಪನೆ, ಎರಡನೇದಾಗಿ ಪಾಶ್ಚಾತ್ಯರ ಪ್ರಭಾವ, ಮೂರನೇದಾಗಿ ಸಾರಿಗೆ ಮತ್ತು ಸಂಪರ್ಕದ ಅಭಿವೃದ್ಧಿ, ನಾಲ್ಕನೇದಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ, ಐದನೇದಾಗಿ ಭಾರತದ ಗತವೈಭವ ಮತ್ತು ಪುರಾತತ್ವ ಶೋಧನೆ, ಆರನೇದಾಗಿ ಇಂಗ್ಲಿಷ್ ಶಿಕ್ಷಣದ ಪ್ರಭಾವ, ಏಳನೇದಾಗಿ ಸಾಹಿತಿಗಳು ಮತ್ತು ಸಾಹಿತ್ಯ ಕೃತಿಗಳ ಪ್ರಭಾವ, ಎಂಟನೇದಾಗಿ ಪತ್ರಿಕೆಗಳ ಪಾತ್ರ, ಒಂಬತ್ತನೇದಾಗಿ ಬ್ರಿಟಿಷರ ದಬ್ಬಾಳಿಕೆ ಮತ್ತು ಭಾರತೀಯರ ಅತೃಪ್ತಿ ಮತ್ತು ಮತಾಂತರ ನೀತಿ, ಹತ್ತನೇದಾಗಿ ಸಂಘ ಸಂಸ್ಥೆಗಳ ಪಾತ್ರ, 11ನೇದಾಗಿ 1857ರ ದಂಗೆಯು ನೀಡಿದಂಥ ತಿರುವು. ಅದರ ಜೊತೆಗೆ 2 ಸನ್ನಿವೇಶಗಳು, ಒಂದು ಲಿಕ್ಟನ್ನ ಪ್ರತಿಗಾಮಿ ಆಡಳಿತ ಮತ್ತು ಇಲ್ಬರ್ಟ್ ಬಿಲ್ ಸಮಸ್ಯೆ. ಈ ಇಷ್ಟೂ ಅಂಶಗಳು ಕೂಡ ಭಾರತ ದೇಶದಲ್ಲಿ ರಾಷ್ಟ್ರೀಯತೆಯ ಏಳಿಗೆಗೆ ಕಾರಣ ಆಗುವುದಷ್ಟೇ ಅಲ್ಲದೆ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೂ ಕೂಡ ಕಾರಣಗಳಾದವು. ಈ ಎಲ್ಲ ಅಂಶಗಳ ಅಥವಾ ಈ ಎಲ್ಲ ಕಾರಣಗಳ ಹಿನ್ನೆಲೆಯಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಮೊಳಿತು, ರಾಷ್ಟ್ರೀಯತೆ ಅನ್ನೋದು ಮೊಳಕೆ ಒಡೆದು ರಾಜಕೀಯ ಮತ್ತು ಸಾಮಾಜಿಕ ಜಾಗೃತಿ ಅನ್ನೋದು ಉಂಟಾಗಿತ್ತು. ಈ ವೇಳೆಗಾಗಲೇ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಕ್ರಿಸ್ತಶಕ 1876ನೇ ಇಸ್ವಿನಲ್ಲೇ ದಿ ಇಂಡಿಯನ್ ಅಸೋಸಿಯೇಷನ್ ಎನ್ನುವ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಬ್ರಿಟಿಷರ ವಿರುದ್ಧವಾಗಿ ಯಶಸ್ವಿಯಾಗಿ ಹೋರಾಟವನ್ನು ಆರಂಭ ಮಾಡಿಬಿಟ್ಟಿದ್ರು. ರಾಜಕೀಯ ಸಂಘಟನೆಗಾಗಿ ಪ್ರವಾಸವನ್ನು ಮಾಡಿ ಸುಮಾರು 1,000 ರೂಪಾಯಿಗಳ ನಿಧಿಯೊಂದನ್ನು ಆಗಿನ ಕಾಲದಲ್ಲೇ ಅವರು ಸಂಗ್ರಹ ಮಾಡಿದ್ರು.
ಹಾಗೆ ಈ ರೀತಿ ಭಾರತದಾದ್ಯಂತಲೂ ಸ್ಥಾಪನೆಯಾಗಿದ್ದ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕಲಾಪಗಳನ್ನು ಸಮನ್ವಯಗೊಳಿಸುವುದಕ್ಕೆ ಹಾಗೂ ರಾಷ್ಟ್ರೀಯ ವ್ಯಾಪ್ತಿಯುಳ್ಳಂತಹ ಕೇಂದ್ರೀಯ ಸಂಸ್ಥೆಯೊಂದರ ಸ್ಥಾಪನೆಗೆ ಅಡಿಪಾಯವನ್ನು ಹಾಕಿದವರು ಯಾರು ಅಂತಂದರೆ ಅಲೆನ್ ಆಕ್ಟೇವಿಯಸ್ ಹ್ಯೂಮ್, ಎ.ಒ. ಹ್ಯೂಮ್ ಎಂಬ ಆಂಗ್ಲ ವ್ಯಕ್ತಿ. ಎ.ಒ. ಹ್ಯೂಮ್ ಮೂಲತಃ ಈಸ್ಟ್ ಇಂಡಿಯಾ ಕಂಪನಿ ಒಬ್ಬ ನಿವೃತ್ತ ನೌಕರನಾಗಿದ್ದು 1883ನೇ ಇಸ್ವಿಯಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪದವೀಧರರಿಗೆ ಒಂದು ಬಹಿರಂಗ ಪತ್ರವನ್ನು ಬರೆದು ಆ ಪತ್ರದಲ್ಲಿ ಹೀಗೆ ಹೇಳ್ತಾರೆ: ಭಾರತದ ಮಾನಸಿಕ, ನೈತಿಕ, ಸಾಮಾಜಿಕ ಮತ್ತು ರಾಜಕೀಯ ಪುನರುತ್ಥಾನಕ್ಕಾಗಿ ಸಂಸ್ಥೆಯೊಂದನ್ನು ಕಟ್ಟಿಕೊಳ್ಳುವ ಸಲುವಾಗಿ ಮುಂದೆ ಬನ್ನಿ. ಭಾರತಕ್ಕೆ ಹೊರಗಿನವರಾದ ನಾವು ಹೊರಗಿನಿಂದ ಸಹಕಾರವನ್ನು ಕೊಡ್ಬೋದು, ಆದರೆ ಈ ರಾಷ್ಟ್ರೀಯತೆ ಎನ್ನುವಂಥದ್ದು, ಈ ಎಲ್ಲ ವಿಚಾರಗಳು ನಿಮ್ಮ ಒಳಗಿನಿಂದ ಬರಬೇಕು. ಅದಕ್ಕೆ ದಯಮಾಡಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಳ್ಳಿ, ಹನಿ ಹನಿಗೂಡಿ ಹಳ್ಳ, ನೀವೆಲ್ಲರೂ ಕೂಡ ಸೇರಿ ಒಟ್ಟಾಗಿ ಹೋರಾಟವನ್ನು ನಡೆಸಿ ಎನ್ನುವಂತೆ ಆ ಬಹಿರಂಗ ಪತ್ರದಲ್ಲಿ ಕರೆ ನೀಡಿದರು. ಅಂದಿನ ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಡಫರಿನ್ನೊಂದಿಗೆ ಈ ಎ.ಒ. ಹ್ಯೂಮ್ ರವರೇ ಮಾತನಾಡಿ ಆ ಡಫರಿನ್ ಜೊತೆ ಚರ್ಚೆಯನ್ನು ನಡೆಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಗೆ ಆ ಭಾರತದ ವೈಸರಾಯಿಂದ ಇವರು ಅನುಮತಿಯನ್ನು ಕೂಡ ಇವರೇ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಹಾಗಾಗಿ ದೇಶದ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ, ವಿದ್ಯಾವಂತರು, ಯುವಕರು ಮುಂದೆ ಬಂದು ಎ.ಒ. ಹ್ಯೂಮ್ ರವರ ಕರೆಗೆ ಓಕೊಟ್ಟು ಮುಂದೆ ಬಂದು ಇಂಡಿಯನ್ ನ್ಯಾಷನಲ್ ಯೂನಿಯನ್ ಎನ್ನುವ ಸಂಸ್ಥೆಯನ್ನು ಆರಂಭದಲ್ಲಿ ಸ್ಥಾಪನೆ ಮಾಡಿದ್ರು. ಹೀಗೆ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಎಂಬ ಸಂಸ್ಥೆ ಸ್ಥಾಪನೆಯಾಯಿತು. ಈ ಇಂಡಿಯನ್ ನ್ಯಾಷನಲ್ ಯೂನಿಯನ್ನ ಪ್ರಥಮ ಅಧಿವೇಶನವನ್ನು 1885ನೇ ಇಸ್ವಿ ಡಿಸೆಂಬರ್ನಲ್ಲಿ ಪೂನಾದಲ್ಲಿ ನೆರವೇರಿಸುವಂಥ ಒಂದು ಕೆಲಸವನ್ನು, ಯೋಜನೆಯನ್ನು ರೂಪಿಸಿದ್ರು. ಆದರೆ ಆ ಅಧಿವೇಶನದ ಸಮಯಕ್ಕೆ ಪೂನಾ ನಗರದಲ್ಲಿ ಕಾಲರಾ ಸೋಂಕು ಹರಡಿಕೊಂಡಿದ್ದರಿಂದಾಗಿ ಆ ಸಮ್ಮೇಳನದ ಸ್ಥಳವನ್ನು 1885ನೇ ಇಸ್ವಿ ಡಿಸೆಂಬರ್ 28ನೇ ತಾರೀಕೆಂದು ನಿಗದಿ ಮಾಡಿ ಮುಂಬೈನ ಗೋಕುಲ್ದಾಸ್ ತೇಜ್ಪಾಲ್ ಸಂಸ್ಕೃತ ಕಾಲೇಜಿನಲ್ಲಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅಥವಾ WC ಬ್ಯಾನರ್ಜಿಯವರ ನೇತೃತ್ವದಲ್ಲಿ ಆ ಸಂಘದ ಒಂದು ಅಧಿವೇಶನವನ್ನು ಉದ್ಘಾಟನೆಯನ್ನು ಯಶಸ್ವಿಯಾಗಿ ನಡೆಸಿದರು. ನಂತರ S.N. ಬ್ಯಾನರ್ಜಿಯವರು ಅಂದರೆ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಸ್ಥಾಪನೆ ಮಾಡಿಕೊಂಡಿದ್ದ ಇಂಡಿಯನ್ ಅಸೋಸಿಯೇಷನ್ ಕೂಡ ಈ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಎನ್ನುವಂಥ ಒಂದು ಸಂಸ್ಥೆಯಲ್ಲಿ ಸೇರಿಕೊಳ್ತು. ಅದಾದ ನಂತರದಲ್ಲಿ ಈ ಇಂಡಿಯನ್ ನ್ಯಾಷನಲ್ ಯೂನಿಯನ್ ಹಾಗೂ ಇಂಡಿಯನ್ ಅಸೋಸಿಯೇಷನ್ ಎನ್ನುವ ಎರಡೂ ಸಂಸ್ಥೆಗಳನ್ನು ಸೇರಿಸಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎನ್ನುವ ಹೆಸರನ್ನು ನೀಡಿದರು. ಈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಫಿರೋಜ್ ಶಾ ಮೆಹ್ತಾ, ದಾದಾಭಾಯಿ ನವರೋಜಿ, ಕೆ.ಟಿ. ತೆಲ್ಲಾಂಗ್, S.N. ಬ್ಯಾನರ್ಜಿ, ದೀನ್ ಶಾ ವಾಚಾ, ಬದ್ರುದ್ದೀನ್ ತ್ಯಾಬ್ಜಿ, ಎ.ಒ. ಹ್ಯೂಮ್ ಮೊದಲಾದಂತಹ ನಾಯಕರು ಮಹತ್ವದ ಪಾತ್ರವನ್ನು ವಹಿಸಿದ್ರು. ಈ ಸಮ್ಮೇಳನದಲ್ಲಿ ಕಾಂಗ್ರೆಸ್ ತನ್ನ ಗುರಿ, ಸ್ವರೂಪ ಮತ್ತು ಉದ್ದೇಶಗಳನ್ನು ಸ್ಪಷ್ಟವಾಗಿ ಹೇಳಿತ್ತು. ಅದರ ಗುರಿ ಉದ್ದೇಶಗಳೇನಾಗಿದ್ವು ಅಂತಂದರೆ, ಮೊದಲನೇದಾಗಿ ರಾಷ್ಟ್ರೀಯ ನಾಯಕರ ಪರಸ್ಪರ ವಿಚಾರ ವಿನಿಮಯ ಮತ್ತು ಚರ್ಚೆಗಳಿಗೆ ಅನುಕೂಲವಾಗುವಂತೆ ಪ್ರತಿ ವರ್ಷವೂ ಕೂಡ ದೇಶದ ಒಂದಲ್ಲ ಒಂದು ಭಾಗದಲ್ಲಿ ಸಮ್ಮೇಳನವನ್ನು ಏರ್ಪಡಿಸುವಂಥದ್ದು. ಎರಡನೇದಾಗಿ ಜಾತಿ ಮತ ಭೇದವಿಲ್ಲದೆ ಯಾವ ವ್ಯಕ್ತಿಯಾದರೂ ಕೂಡ ಕಾಂಗ್ರೆಸ್ನ ಸದಸ್ಯತ್ವವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದು. ಮೂರನೇದಾಗಿ ದೇಶದ ಸಮಸ್ಯೆಗಳನ್ನು ಬ್ರಿಟಿಷರ ಮುಂದೆ ತಂದು ಪರಿಹರಿಸಿಕೊಳ್ಳುವುದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದು. ನಾಲ್ಕನೇದಾಗಿ ಬ್ರಿಟಿಷರು ಸೇನಾ ಮತ್ತು ಆಡಳಿತ ವೆಚ್ಚವನ್ನು ಕಡಿಮೆ ಮಾಡುವಂತೆ ಅವರನ್ನು ಒತ್ತಾಯ ಮಾಡತಕ್ಕಂಥದ್ದು. ಐದನೇದಾಗಿ ಭಾರತೀಯರಿಗೆ ಪಾಶ್ಚಾತ್ಯ ಶಿಕ್ಷಣವನ್ನು ನೀಡುವಂಥದ್ದು ಹಾಗೂ ಭಾರತೀಯರಿಗೂ ಉನ್ನತ ಹುದ್ದೆಗಳನ್ನು ನೀಡುವಂತೆ ಬ್ರಿಟಿಷ್ ಸರ್ಕಾರವನ್ನು ಒತ್ತಾಯಿಸುವುದು. ಆರನೇದಾಗಿ ಭಾರತೀಯರ ಆಡಳಿತ ವ್ಯವಸ್ಥೆಯನ್ನು ಪರಿಶೀಲಿಸುವುದಕ್ಕೆ ಆಯೋಗವೊಂದನ್ನು ರಚನೆ ಮಾಡುವುದಕ್ಕೆ ಬೇಡಿಕೆ ತರುವುದು. ಹಾಗೆ ಏಳನೇದಾಗಿ ಭಾರತದಲ್ಲಿಯೂ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ನಡೆಸಲು ಒತ್ತಾಯಿಸುವುದು. ಹೀಗೆ ಬ್ರಿಟಿಷರು ಕಾಂಗ್ರೆಸ್ಸನ್ನು ರಕ್ಷಣಾ ಕವಾಟದಂತೆ ಬಳಸಿಕೊಂಡ್ರು. ನಾವೇನೋ ಬಹಳ ಉದ್ದೇಶವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಕಾಂಗ್ರೆಸ್ ಎನ್ನುವ ಸಂಸ್ಥೆಯನ್ನು ಕಟ್ಟಿಕೊಂಡು ರಾಷ್ಟ್ರೀಯ ಹೋರಾಟವನ್ನು ಆರಂಭ ಮಾಡಿಬಿಟ್ವಿ ಅಂತ ಹೇಳಿದರೂ ಕೂಡ ಆ ಬ್ರಿಟಿಷರು ಕಾಂಗ್ರೆಸ್ನ ಸ್ಥಾಪನೆಗೆ ಅನುಮತಿಯನ್ನು ಕೊಟ್ಟು ಆ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ರಕ್ಷಣಾ ಕವಾಟದಂತೆ, ಒಂದು ಸೇಫ್ಟಿ ವಾಲ್ವ್ನಂತೆ ಅವರು ಅದನ್ನು ಬಳಸ್ಕೊಂಡ್ರು. ಕಾಂಗ್ರೆಸ್ ಸಂವಿಧಾನಾತ್ಮಕವಾದ ನೀತಿಯನ್ನು ಅನುಸರಿಸಿ ಹೋರಾಟಕ್ಕೆ ಇಳಿತು. ಹಲವಾರು ಏಳುಬೀಳುಗಳ ಮೂಲಕ 3 ಹಂತಗಳ ಹೋರಾಟವನ್ನು ನಡೆಸಿ ಕೊನೆಗೆ 1947 ಆಗಸ್ಟ್ 15ನೇ ತಾರೀಕು ಭಾರತದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು. ಹೀಗೆ ಭಾರತ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದಕ್ಕೆ ಮೂಲಭೂತ ಕಾರಣ 19ನೇ ಶತಮಾನದಲ್ಲಿ ಭಾರತೀಯರಲ್ಲಿ ಜಾಗೃತವಾದಂತಹ ರಾಷ್ಟ್ರೀಯತೆ, ಆ ರಾಷ್ಟ್ರೀಯತೆ ಜಾಗೃತಿಯಾಗಿದ್ದರ ಫಲಿತಾಂಶವಾಗಿ ಸ್ಥಾಪನೆಯಾದಂತಹ ರಾಷ್ಟ್ರೀಯ ಕಾಂಗ್ರೆಸ್, ಆ ರಾಷ್ಟ್ರೀಯ ಕಾಂಗ್ರೆಸ್
ಭಾರತೀಯರನ್ನು ಪ್ರತಿನಿಧಿಸಿ ಯಶಸ್ವಿಯಾಗಿ ನಡೆಸಿದಂತಹ 3 ಹಂತಗಳ ಹೋರಾಟಗಳು, ಈ ಎಲ್ಲ ಅಂಶಗಳು ಮೂಲಭೂತವಾದಂತಹ ಕಾರಣ ಈ 19ನೇ ಶತಮಾನದಲ್ಲಿ ಉಂಟಾದಂತಹ ರಾಷ್ಟ್ರೀಯತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮ್ಮ ಪರೀಕ್ಷೆಗೆ 10 ಅಂಕಗಳಿಗೆ, ಕೆಲವು ಸಾರಿ 15 ಅಂಕಗಳಿಗೂ ಕೂಡ ಇರ್ಬೋದು. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಆಲಿಸಿ ವೀಕ್ಷಿಸಿ. ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಗೊಂದಲ ಇದ್ದರೂ ಕೂಡ ಫೋನ್ ಮಾಡಿ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಹಿಂಜರಿಯೋದು ಬೇಡ. ಈ ವಿಚಾರಗಳನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಖಂಡಿತ ನಿಮಗೆ ಗೊಂದಲ ಇದೆ ಅಂತ ಗೊತ್ತಾದರೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ವಿಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ವಿಶಾಲವಾದಂಥ ಮಾಹಿತಿಯನ್ನು ನಿಮ್ಗೆ ಒದಗಿಸ್ಕೊಡ್ತೇನೆ ಅಂತ ಹೇಳ್ತಾ ನಾನು ಈ ವಿಡಿಯೋ ಕ್ಲಿಪ್ಪನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು.